ಮಾತಾಡಿಸ್ಬೇಕು, ನಿಮ್ಗೆ ಸಮಾಧಾನ ಹೇಳಬೇಕು ಅಂತ ಇಷ್ಟು ವಯಸ್ಸಲ್ಲಿ ಈ ವಯಸ್ಸಲ್ಲೂ ಬಂದಿದ್ದಾರೆ. ಅಷ್ಟೊಂದು ಸ್ಫೂರ್ತಿ ಇದೆ ನೋಡಿದ್ರೆ ಏನು ಅನ್ಸುತ್ತೆ? ತುಂಬ ಆ ಅಜ್ಜಿನ ನೋಡಿದ್ರೆ ತುಂಬ ಹೆಮ್ಮೆ ಆಗುತ್ತೆ. ಇಷ್ಟು ದೇಶ ಪ್ರೇಮ ಇದೆ ಅವರು ಎದೆಯಲ್ಲಿ ಅಂತ ಅನಿಸ್ತಾ ಇದೆ, ಹೃದಯದಲ್ಲಿ. ಈ ಕಡೆ ನಮಗೂ ತುಂಬ ದೇಶ ಪ್ರೇಮ ಇದೆ. ನಾವೂ ಅದೇ ಸಂಘ ತುಂಬ ದೇಶಭಕ್ತಿಯಿಂದಲೇ ನಮ್ಮನ್ನೆಲ್ಲ ಬೆಳೆಸಿದರು. ತುಂಬ ಅವ್ರದ್ದು ಇನ್ನೂ ಜಾಸ್ತಿ ಇದೆ. ನಮಗಿಂತ ವಯಸ್ಸಲ್ಲಿ ಹಿರಿಯರಾಗಿದ್ದಾರೆ. ನಮ್ಮ ಆಶೀರ್ವಾದ ಮಾಡೋಣ ಅಂತ ಬಂದಿದ್ದಾರೆ. ಧೈರ್ಯ ತುಂಬಕ್ಕೆ ಬಂದಿದ್ದಾರೆ. ಏನೋ ಒಂದು ಸ್ವಲ್ಪ ಸಮಾಧಾನ ಆಗ್ತಾ ಇದೆ. ಅದನ್ನು ಇನ್ನೂ ಒಬ್ಬರು ಸ್ವಾಮೀಜಿ ಬಂದಿದ್ದರು. ಅವಾಗಂತೂ ನಮಗೆ ತುಂಬ ಸಂತೋಷ ಆಯಿತು. ನಮ್ಮ ದುಃಖನ ಅವರು ನೋಡ್ಕೊಂಡು ನಂಗೆ ಕರ್ಕೊಂಡು ಹೋಗು ಅಂತೇಳಿ ಡ್ರೈವರ್ ಕರ್ಕೊಂಡು ಬಂದಿದ್ದರು. ನಮಗೆ ತುಂಬ ಸಮಾಧಾನ ಆಯಿತು ಅಂತ ಮಹನೀಯರೆಲ್ಲ ನಮ್ಮ ಮನೆಗೆ ಬಂದು ನಮ್ಗೆ ಆಶೀರ್ವಾದ ಮಾಡಿದ್ರು ಅಂತ ಸಂತೋಷ ಆಯಿತು ನಮಗೆ. 103 ವರ್ಷದವರು ಈಗ ಮೋದಿ ಅವರಿಗೆ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ ಬಿ ದ ಬಾಸ್. ಏನೇ ರೆಡಿ ಮಾಡಿ ಸಂದೇಶ ಕಳಿಸ್ತಿದ್ದಾರೆ. ಏನೇ ರೆಡಿ ಮಾಡಿ ಅವ್ರನ್ನ ಉಡಾಯಿಸ್ಬಿಡಿ ಅಂತ ಹೇಳ್ತಾರೆ, ಧೈರ್ಯ ಕೊಡ್ತಿದ್ದಾರೆ, ಉಡಾಯಿಸಿ ಅಂತ ಹೇಳ್ತಿದ್ದಾರೆ. ಏನು ನಾವು ಮೊದಲಿಂದಲೇ ಶಾಂತಿ ಪ್ರಿಯರು. ಈ ಯುದ್ಧ ಅಂದರೆ ತುಂಬ ಎಲ್ಲರಿಗೂ ಕಷ್ಟ ಆಗುತ್ತೆ. ಆದರೆ ಅವ್ರು ನಮ್ಮ ದೇಶದೊಳಗಡೆ ಬಂದು ಹಿಂಗೆ ಹೊಡಿಬಾರ್ದು, ಅಮಾಯಕರನ್ನು ಹೊಡಿಬಾರ್ದು ಅಷ್ಟೇ ನನ್ನ ಕೆಲಸ. ಶಿಕ್ಷೆ ಆಗಬೇಕು ಅವ್ರಿಗೆ ದೇವರು ಶಿಕ್ಷೆ ಕೊಡ್ತಾನೆ. ಮತ್ತು ಯಾರ ಮೂಲಕ ಪ್ರೇರಣೆ ಆಗಿ ಶಿಕ್ಷೆ ಬಂದೇ ಬರುತ್ತೆ. ಅವ್ರಿಗೆ ಕೊಡ್ತಾನೆ. ದೇವರು ಬಿಡೋದಿಲ್ಲ. ಅವನಿಗೆ ಗೊತ್ತಿರುತ್ತೆ, ಕಾಣ್ತಾ ಇರ್ತಾನೆ, ನೋಡ್ತಾ ಇರ್ತಾನೆ. ಅಜ್ಜಿ ತುಂಬ ಅಭಿಮಾನ, ದೇಶಾಭಿಮಾನ ಜಾಸ್ತಿ ಅಜ್ಜಿಗೆ. ಪಾಪ ಅದಕ್ಕೆ ಏನು ಅನಕ್ಷರಸ್ಥರು ಆಗಿದ್ದಾರೆ, ಆದ್ರೂ ಅದು ದೇಶಾಭಿಮಾನದ ಅವರಿಗೆ ಅಭಿಮಾನದಿಂದ ಬಂದಿದ್ದಾರೆ. ನಮ್ಮ ದೇಶ ಒಳ್ಳೆಯದಾಗಬೇಕು, ಹೆಣ್ಮಕ್ಳು ಚೆನ್ನಾಗಿರಬೇಕು, ಗಂಡು ಮಕ್ಕಳು ಚೆನ್ನಾಗಿರಬೇಕು, ಅವರಿಗೂ ಆರೋಗ್ಯ ಕೊಡಬೇಕು, ಅವ್ರಿಗೆ ಏಟಾಗಬಾರ್ದು. ಹಾಗೆಲ್ಲ ತುಂಬ ಅವ್ರ ಕಳಕಳಿ ಇದೆ. ನನಗೆ ಅವ್ರ ಮಾತಿನಲ್ಲಿ ನೋಡಿದ್ರೆ ನನಗೆ ಗೊತ್ತಾಗ್ತಾ ಇದೆ. ಎಲ್ಲರಿಗೂ ಇದೇ ಥರ ಮನಸ್ಥಿತಿ ಬರಬೇಕು ಅಂತೀರಾ? ಎಲ್ಲರಿಗೂ ಇದೇ ಥರ ಮನಸ್ಥಿತಿ ಬರಬೇಕು. ದೇಶಾಭಿಮಾನ ಇರಬೇಕು. ನಮ್ಮ ದೇಶದಲ್ಲಿ ಅಭಿಮಾನ ಇರಬೇಕು ಅವರಿಗೆ.